ನಿನ್ನೆ ಏಷ್ಯಾ ಕಪ್ನಲ್ಲಿ ಬದ್ಧವೈರಿ ಪಾಕಿಸ್ತಾನವನ್ನ ಮಣಿದು ಟೀಂ ಇಂಡಿಯಾ ಜಯ ಸಾಧಿಸಿದ್ರೂ ಕೂಡ ಟ್ರೋಫಿಗೆ ಮುತ್ತಿಕ್ಕಲಿಲ್ಲ. ನಿನ್ನೆ ಹಲವು ಅಂಥ ದೃಶ್ಯಗಳು ನೋಡೋದಕ್ಕೆ ಸಿಕ್ತು. ಅದಕ್ಕೆ ಒಂದು ವಿಚಾರ ನಾವು ಗಮನಿಸಬೇಕು. ಪೆಹಲ್ಗಾಮ್ ದಾಳಿಗೆ ಟೀಂ ಇಂಡಿಯಾ ಈ ರೀತಿ ಪ್ರತಿಕಾರವನ್ನು ತೀರಿಸಿಕೊಂಡಿದೆ. ಪಂದ್ಯ ಮುಗಿದ ಬಳಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಹೈಡ್ರಾಮಾ ನಡೆದೋಯಿತು. ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಅಧ್ಯಕ್ಷ, ಪಾಕ್ನ ಆಂತರಿಕ ವ್ಯವಹಾರಗಳ ಸಚಿವರೂ ಆಗಿರುವ ಏಷ್ಯಾ ಕ್ರಿಕೆಟ್ ಮಂಡಳಿ ಅಧ್ಯಕ್ಷ ಮೊಯ್ಸಿನ್ ನಖ್ವಿಯಿಂದ ಟ್ರೋಫಿ ಸ್ವೀಕಾರ ಮಾಡೋದಕ್ಕೆ ಭಾರತ ನಿರಾಕರಿಸಿದೆ. ನಖ್ವಿ ಮತ್ತು ಇನ್ನಿತರ ಗಣ್ಯರು ವೇದಿಕೆ ಮೇಲೆ ಬಂದು ಕಾಯ್ತಾ ಇದ್ರು. ಆದರೆ ವೇದಿಕೆಯಿಂದ 20 ಅಡಿ ದೂರದಲ್ಲಿ ನಿಂತಿದ್ದ ಭಾರತೀಯ ಆಟಗಾರರು ಪಾಕ್ ಸಚಿವರಿಂದ ಟ್ರೋಫಿ ಸ್ವೀಕಾರ ಮಾಡೋದಕ್ಕೆ ಒಪ್ಪಿಕೊಳ್ಳಿಲ್ಲ. ಪಂದ್ಯ ಮುಗಿದ 55 ನಿಮಿಷಗಳ ಬಳಿಕ ಪ್ರಶಸ್ತಿ ವಿತರಣಾ ಸಮಾರಂಭ ನಡೆದರೂ ಭಾರತೀಯ ಆಟಗಾರರು ಪಂದ್ಯ ಶ್ರೇಷ್ಠ ಮತ್ತು ಸರಣಿ ಶ್ರೇಷ್ಠ ಪ್ರಶಸ್ತಿಗಳನ್ನಷ್ಟೇ ಬೇರೆ ಗಣ್ಯರಿಂದ ಸ್ವೀಕಾರ ಮಾಡಿದ್ದಾರೆ. ಕೊನೆಗೆ ಭಾರತ ತಂಡ ಟ್ರೋಫಿ ಸ್ವೀಕಾರ ಮಾಡೋದಿಲ್ಲ ಅಂತ ಮಾಹಿತಿ ಕೊಡ್ತು. ಇನ್ನು ಭಾರತ ಗೆದ್ದಾಗ ಮೋದಿ ಮೋದಿ ಅಂತ ಪ್ರೇಕ್ಷಕರು ಅಲ್ಲಿ ಕೂಗಿದ್ದಾರೆ. ಆಗ ರನ್ನರ್ ಅಪ್ ಪ್ರಶಸ್ತಿ ಪಡೆಯೋದಕ್ಕೆ ಬಂದ ಪಾಕ್ ನಾಯಕ ಸಲ್ಮಾನ್ ಚೆಕ್ ಅನ್ನ ವೇದಿಕೆ ಮೇಲೆಯೇ ಎಸೆದು ಹೊರ ನಡೆದಿದ್ದಾರೆ.